ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇವತ್ತು ರಕ್ಷಾ ಬಂಧನ, ಅಣ್ಣ ತಂಗಿಯರ ಮಧುರ ಬಾಂಧವ್ಯ, ಸುಂದರವಾದಂತಹ ಸಂಬಂಧದ ಸಂಕೇತ ಈ ರಕ್ಷಾ ಬಂಧನ. ಈ ರಕ್ಷಾ ಬಂಧನದಂದು ಇಂತಹ ಒಂದು ವಿಶೇಷ ದಿನದಂದು ವಿಶೇಷ ಅತಿಥಿಗಳೊಂದಿಗೆ ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ, ತಮ್ಮ ಅನುಭವಗಳನ್ನು ಹೇಳ್ಕೊಳ್ಳಿಕ್ಕೆ ವಿಶೇಷ ಅತಿಥಿಗಳು ನಮ್ಮೊಂದಿಗೆ ಇರ್ತಾರೆ. ಅವರ ನಂಟು, ಅವರ ಬಾಂಧವ್ಯವನ್ನು ತಿಳಿಸಿಕೊಡುವಂತಹ ವಿಶೇಷ ಕಾರ್ಯಕ್ರಮವೇ ನೂಲಿನ ನಂಟು. ಈ ನೂಲಿನ ನಂಟು ಅಂತಂದರೆ ರಕ್ಷಾಬಂಧನದಲ್ಲಿ ಏನಿದೆ? ರಕ್ಷಾಬಂಧನ ಅಂತಂದರೆ ರಕ್ಷಾಬಂಧನದ ವಿಶೇಷತೆ ಏನು? ರಕ್ಷಾಬಂಧನ ಅನ್ನೋ ಆಚರಣೆ ಈ ಹಿಂದೆ ಇತ್ತ, ಈಗ ಹೊಸದಾಗಿ ಹುಟ್ಟಿಕೊಂಡಿರೋದ? ದಕ್ಷಿಣ ಭಾರತದಲ್ಲಿ ನಿಜಕ್ಕೂ ಈ ಆಚರಣೆ ಮುಂಚಿನಿಂದ ಬಂದಿದ್ದ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ. ಈ ಸುಂದರವಾದ ಬಾಂಧವ್ಯದ ಹಬ್ಬದ ಆಚರಣೆಯ ಹಿಂದೆ ಏನೆಲ್ಲ ಕಥೆ ಇದೆ? ಬನ್ನಿ ಈ ಒಂದು ವರದಿ ನೋಡ್ಕೊಂಡ್ಬರೋಣ. ರಕ್ಷಾಬಂಧನ ಹೆಸರಲ್ಲಿಯೇ ಅಣ್ಣ ತಂಗಿ ನಂಟಿನ ನೂರರ್ಥ ಇದೆ. ರಕ್ಷಣೆಯ ಭರವಸೆ ಇದೆ. ಅಣ್ಣ ತಂಗಿಯ ಮಧುರ ಬಾಂಧವ್ಯಕ್ಕೆ ಗಟ್ಟಿ ಸೇತುವೆ ಈ ದಾರ. ಅದೊಂದು ಕಾಲದಲ್ಲಿ ಕೇವಲ ಉತ್ತರ ಭಾರತದಲ್ಲಿ ಪ್ರಚಲಿತದಲ್ಲಿದ್ದ ರಕ್ಷಾಬಂಧನ ಇದೀಗ ದಕ್ಷಿಣ ಭಾರತದಲ್ಲೂ ಫೇಮಸ್ ಆಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳ ಸ್ಥಾನ ಅಲಂಕರಿಸಿದೆ. ಪ್ರೀತಿ, ಸ್ನೇಹ, ಸಹೋದರತ್ವ, ಸಂಬಂಧಗಳ ರಕ್ಷಕ ಈ ರಾಖಿ. ಶ್ರಾವಣ ಮಾಸದ ಸಾಲು ಸಾಲು ಹಬ್ಬಗಳ ಪೈಕಿ ಒಂದೊಳ್ಳೆಯ ದಿನವನ್ನ ಆಕ್ರಮಿಸಿಕೊಳ್ಳುತ್ತೆ. ಹಿಂದೂಗಳ ಪಾಲಿಗೆ ಶುಭ ದಿನ ಈ ನೂಲು ಹುಣ್ಣಿಮೆ. ನೂಲು ಹುಣ್ಣಿಮೆಯಂದು ಜನಿವಾರಧಾರಿಗಳು ಹಳೆಯ ಜನಿವಾರ ಬದಲಾಯಿಸಿ ಹೊಸತನ್ನ ಧರಿಸ್ತಾರೆ. ಆದ್ರೆ ಕ್ರಮೇಣ ಈ ಆಚರಣೆಯಲ್ಲಿ ಬದಲಾಗ್ತಾ ಬಂತು. ನೂಲಿನ ಹಬ್ಬ ರಕ್ಷಾಬಂಧನವಾಯಿತು. ಈ ರಾಖಿ ಹಬ್ಬ ಬಂದಿತ್ತು, ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಪುರಾಣ ಇತಿಹಾಸದಲ್ಲೂ ರಕ್ಷಾಬಂಧನಕ್ಕೆ ಮಹತ್ವದ ಸ್ಥಾನ ಇದೆ. ಮಹಾಭಾರತದ ಫೇಮಸ್ ಅಣ್ಣ ತಂಗಿ ಕೃಷ್ಣ ಮತ್ತು ದ್ರೌಪದಿ ಕ್ರಿಸ್ತಪೂರ್ವ 1535ರಲ್ಲಿ ಒಡ ಹುಟ್ಟದಿದ್ರೂ ಅಣ್ಣ ತಂಗಿ ಅಂತ ಕರೆಸಿಕೊಂಡ ಜೋಡಿ ಹೊಂದಿದೆ. ಅವರೇ ಚಿತ್ತೂರ್ ರಾಜ್ಯದ ರಾಣಿ ಕರ್ಣಾವತಿ ಮತ್ತು ಮೊಘಲ್ ಸಾಮ್ರಾಜ್ಯದ ದೊರೆ ಹುಮಾಯೂನ್. ಕರ್ಣಾವತಿ ರೇಷ್ಮೆ ದಾರವೊಂದನ್ನ ಹುಮಾಯೂನ್ಗೆ ಕಳುಹಿಸಿ ಭಾತೃತ್ವ ಪ್ರೇಮಕ್ಕೆ ನಾಂದಿ ಹಾಡಿದ್ಲು. ಅಂದು ಇಂದು ಎಂದೆಂದು ರಾಖಿ ಹಬ್ಬ ಅಣ್ಣ ತಂಗಿಯ ಸಂಭ್ರಮಾಚರಣೆಗೆ ಸಾಕ್ಷಿಯಾಗಿದೆ. ಆದ್ರೆ ಇತ್ತೀಚೆಗೆ ಆಚರಣೆಯ ರೀತಿ ಮಾತ್ರ ಕೊಂಚ ಬದಲಾಗಿದೆ. ಸ್ಕೂಲ್, ಕಾಲೇಜುಗಳಲ್ಲಿ ಹುಡುಗಿಯರು ತಮ್ಮ ಸಹಪಾಠಿ ಹುಡುಗರಿಗೆ ರಾಖಿ ಕಟ್ಟಿ ಭಾತೃತ್ವ ಪ್ರೀತಿಗೆ ಸಂಕೇತವಾಗ್ತಾರೆ. ಸಬಿತಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ನಾನು ಆಗ್ಲೇ ಹೇಳಿದೆ, ರಕ್ಷಾಬಂಧನ ಅಂತ ವಿಶೇಷ ಕಾರ್ಯಕ್ರಮದಂದು ನಮ್ಮೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ ಅಂತ. ಯಾರ ಅತಿಥಿ ಅನ್ನೋ ಕುತೂಹಲ ಇದ್ದೇ ಇರುತ್ತೆ ನಿಮಗೆ. ನಟ, ನಿರ್ದೇಶಕ, ಮಾಸ್ಟರ್ ಕಿಶನ್ ನಮ್ಮೊಂದಿಗಿದ್ದಾರೆ. ಕಿಶನ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೆ ಕಿಶನ್ ತಂಗಿ ಕಿರಣ್ ಕೂಡ ನಮ್ಮೊಂದಿಗಿದ್ದಾರೆ. ಕಿರಣ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಇಬ್ಬರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಸೊ ನಿಮಗೆ ಈ ರಕ್ಷಾಬಂಧನ ಇದೊಂದು ಸುಂದರವಾದಂತಹ ಹಬ್ಬ. ಈ ಹಬ್ಬದ ಬಗ್ಗೆ ಹೇಳುವಾಗ ಏನು ಅನ್ಸುತ್ತೆ ನಿಮಗೆ ಪ್ರತಿ ವರ್ಷ ಈ ಆಚರಣೆ ಮಾಡುವಾಗ? ರಕ್ಷಾಬಂಧನ ನನಗೆ ಬಹಳಷ್ಟು ಖುಷಿ ತರುತ್ತೆ. ಯಾಕೆಂದ್ರೆ ಇಡೀ ವರ್ಷ ನೋಡಿ, ಇವಾಗ ಫ್ರೆಂಡ್ಶಿಪ್ ಡೇ ಇದೆ ಫ್ರೆಂಡ್ಸ್ಗೆ, ಪ್ರೇಮಿಗಳಿಗೆ ವ್ಯಾಲೆಂಟೈನ್ಸ್ ಡೇ ಇದೆ, ಪ್ರೇಮಿಗಳ ದಿನಾಚರಣೆ, ಎಲ್ಲರಿಗೂ ಒಂದೊಂದು ದಿನಗಳಿದೆ. ಆದ್ರೆ ಅಣ್ಣ ತಂಗಿ ಈ ಒಂದು ಸಹೋದರರ ನಡುವೆ ಇರೋ ಒಂದು ಸಂಬಂಧ ರಕ್ಷಾಬಂಧನ. ಆದ್ರಿಂದ ನನಗೆ ಹೆಂಗಂದ್ರೆ ರಕ್ಷಾಬಂಧನ ಬಹಳಷ್ಟು ಖುಷಿ ತರುತ್ತೆ. ಯಾಕೆಂದ್ರೆ ಇಡೀ ವರ್ಷ ನಾನು ಮತ್ತೆ ನನ್ನ ತಂಗಿ, ಯಾಕೆಂದ್ರೆ ನಾವಿಬ್ರೆ ಮಕ್ಕಳು ನಮ್ಮ ತಂದೆ ತಾಯಿಗೆ. ಸೊ ನಮ್ಮಿಬ್ಬರ ನಡುವೆ ಏನೇನ್ ಮಾಡ್ತೀವಿ, ಏನೇನ್ ಜಗಳ ಆಡಿರ್ತೀವಿ, ಮಾತಾಡದೆ ಮುಂಚ್ಕೊಂಡಿರ್ತೀವಿ, ಕಿತ್ತಾಡಿರ್ತೀವಿ. ಹೌದು. ಆಮೇಲೆ ಒಂದೊಂದ್ಸರಿ ಅರ್ಗಿಣಿಗಳ ತರ ಓವರ್ ಆಗಿ ಪ್ರೀತಿ ಮಾಡ್ತಾ ಇರ್ತೀವಿ. ಸೊ ಎಲ್ಲಾ ಇನ್ಸಿಡೆಂಟ್ಗಳು ನಂಗೆ ನೆನಪಲ್ಲಿ ಬರುತ್ತೆ. ಓಕೆ, ಆ ರಕ್ಷಾಬಂಧನ ಅದೆಲ್ಲ ನೆನಪುಗಳ ಬುತ್ತಿಯನ್ನ ಬಿಡಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಓಕೆ,
ಸೊ ಕಿರಣ್, ನಿಮ್ಗೆ ರಕ್ಷಾಬಂಧನದಲ್ಲಿ ಆ ರಾಖಿ ಆ ಸಂಭ್ರಮ ಇರುತ್ತೆ, ಆ ಹುಡುಕಿ ತರೋಂಥದ್ದು. ಸೊ ಏನನ್ಸುತ್ತೆ ರಕ್ಷಾಬಂಧನ ಅಂದ್ರೆ? ರಾಖಿ ಹುಡ್ಕೋದಂದ್ರೆ ತುಂಬ ಖುಷಿ ಆಗುತ್ತೆ. ಒಂದು 5 to 6 ಶಾಪ್ಸ್ ಹುಡುಕ್ಬೇಕಾಗುತ್ತೆ. ಬೆಸ್ಟ್ ಬೇಕು ಬ್ರದರ್ಗೆ ಅಂತ. ಒಂದು ದಿನ ಗ್ರೀಟಿಂಗ್ ಕೊಟ್ಟಿದ್ದೆ. ಗ್ರೀಟಿಂಗ್ ಒಳಗಡೆ ರಕ್ಷಾಬಂಧನ ಇತ್ತು. ಆವಾಗ ಗ್ರೀಟಿಂಗ್ ತೆಗ್ದಿದ ತಕ್ಷಣ ಅದನ್ನ ಎತ್ಕೊಂಡ್ಬಿಟ್ಟು ಕಟ್ಟೋದು. ಸೊ ಆ ಥರ ಕೊಟ್ಟಿದ್ದೆ. ಲೈಕ್ ತುಂಬ ಡಿಫ್ರೆಂಟ್ ಥರ, ತುಂಬ ಚೆನ್ನಾಗಿರೋದು, ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದೀನಿ. ಇವ್ರನ್ನ ಕೇಳಬೇಕು ಹೆಂಗಿದೆ, ನಾನು ಹೆಂಗೆ ಕೊಟ್ಟಿದ್ದೀನಿ ಅಂತ. ಇಷ್ಟ ಆಗುತ್ತಾ ಅವಳು ಕೊಟ್ಟಿದ್ದಲ್ಲ, ಅಥವಾ ಹಿಂಗೆ ಬೇಜಾರು? ಅವಳಿಗೆ ಗೊತ್ತು ನನ್ಗೆ ಯಾವ ತರ ಇಷ್ಟ ಅಂತ. ಅಂದ್ರೆ ತುಂಬಾ ನನ್ಗೇನು ಓವರ್ ಆಗಿ ಗಾಡಿ ಆಗಿರೋದು ಆ ಥರದೆಲ್ಲ ಇಷ್ಟ ಆಗಲ್ಲ. ಸೊ ಸಿಂಪಲ್ ಆಗಿರ್ಬೇಕು ನನ್ಗೇನು ಅಂದ್ರೆ ಫ್ಯಾಷನಬಲ್. ಹೌದು, ರಕ್ಷಾಬಂಧನ ಕಟ್ಕೊಂಡು ನಾನು ಆಚೆ ಹೋದ್ರೆ ನನ್ನಲ್ಲೇ ಒಂದು ಹೆಮ್ಮೆ ನನಗೆ. ರಕ್ಷಾಬಂಧನ ಇವ್ರು ನಂಗೆ ರಾಖಿ ಕಟ್ಟಿದ್ದಾಳೆ ನನ್ನ ತಂಗಿ ಅನ್ನೋದು. ಸೊ ಆ ಖುಷಿ ಇನ್ಯಾರಿಗೂ ಇರಲ್ಲ. ಅಂಡ್ ರಕ್ಷಾಬಂಧನ ಅವಳು ಕಟ್ಟಿದಾಗ ನಾನೇನಾದ್ರು ಒಂದು ಗಿಫ್ಟ್ ಕೊಡ್ಬೇಕು. ಸೊ ಅವಳ ಗಿಫ್ಟ್ ಎಲ್ಲ ಇಷ್ಟ ಆಗಿದೆ ಅಥವಾ ಏನ್ ಕೊಡ್ತಾನೆ ಅಂತ ಕಾಯ್ತಿರ್ತೀಯಾ? ಇಲ್ಲ ಇಲ್ಲ, ಯಾವ್ದು ಕೊಡ್ತಾರೋ ಅದು ಅಕ್ಸೆಪ್ಟ್ ಮಾಡೋದು. ಅಂದ್ರೆ ನಾನು ಏನಾದ್ರು ಒಂದು ಕೊಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಕೊಡ್ತಾನೆ ಅಂತ ಗೊತ್ತು ಅದಕ್ಕೆ. ಸೊ ಏನಾದ್ರು ಒಂದು ಕೊಡ್ತೀನಿ ಅನ್ನೋದು ಗೊತ್ತು. ಇಲ್ಲ ಏನಾದ್ರು ಚಾಕ್ಲೇಟು. ಸೊ ಅವಾಗ ರಕ್ಷಾಬಂಧನ ಏನಂತಾರೆ, ಆ ಎಣ್ಣೆನಲ್ಲಿ ಇಟ್ಬಿಟ್ಟು ತಿಲ್ಕ ಇಡೋದು. ಆ ನಂತರ ನಾನೇನಾದ್ರು ಸ್ವೀಟ್ಗಳು ಕೊಡೋದು. ಆ ನಂತರ ದುಡ್ಡು. ಸೊ ಅವಾಗ ಆ ಒಂದು ಸಂದರ್ಭದಲ್ಲಿ ಯಾವಾಗ್ಲಾದ್ರು ಆಚೆಗಡೆ ಹೋದ್ರೆ ಏನಾದ್ರು ರಕ್ಷಾಬಂಧನಕ್ಕೆ ಯಾವ್ದಾದ್ರು ಬಟ್ಟೆನೋ ಏನ್ ಬೇಕೋ ಅದನ್ನ ಕೊಡಿಸ್ತೀನಿ. ಇಲ್ಲಿವರೆಗೆ ನಿನ್ಗೆ ಯಾವ್ದು ಇಷ್ಟ ಆಗಿದೆ ಒಂದು ಕೊಡ್ಸಿದ್ರಲ್ಲಿ ಬೆಸ್ಟ್ ರಕ್ಷಾಬಂಧನದ ಗಿಫ್ಟ್ ಅಂತ? ಪರ್ಫ್ಯೂಮ್ ಕೊಟ್ಟಿದ್ರು. ಸೊ ಅದು ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಗಿದೆ. ಇನ್ನ ಇಟ್ಕೊಂಡಿದ್ದಾಳೆ ಆ ಪರ್ಫ್ಯೂಮ್. ಓ, ಯಾವಾಗ್ಲಾರು ತುಂಬಾ ಇಂಪಾರ್ಟೆಂಟ್ ಅಕೇಶನ್ ಬಂದಾಗ ಮಾತ್ರ ಹೊಡ್ಕೊಳ್ಳೋದು. ರಕ್ಷಾಬಂಧನದ ಆ ಖುಷಿ ಸ್ಮೆಲ್ ಬರುತ್ತೆ ಅದ್ರ. ನೀನ್ ಯಾವ ರೀತಿ ಗಿಫ್ಟ್ ಹುಡುಕ್ತಾ ಇರ್ತೀಯ ಅವಳಿಗೆ? ಹಿಂಗಂದ್ರೆ ಅವಳಿಗೆ ಇಷ್ಟ ಆಗೋದೇ ಅಂತಂದ್ರೆ ಹುಡುಕ್ಬೇಕಲ್ವಾ? ಸೊ ಅವಳು ರಾಖಿ ಹುಡುಕ್ದಂಗೆ ನೀನ್ ಗಿಫ್ಟ್ ಹುಡುಕ್ತೀಯಾ ಹೆಂಗೆ? ಅಂದ್ರೆ ಅವಳು ತುಂಬಾ ಚಿಕ್ಕವಳಿದ್ದಾಗ ಪೆನ್ಸಿಲ್ ಬಾಕ್ಸು ಅಥವಾ ಪೆನ್ನು ಈ ತರ ಏನಾದ್ರು ಕೊಡ್ತಾ ಇದ್ದೆ. ಸೊ ಇವಾಗ ಒಂದ್ ಸ್ವಲ್ಪ ದೊಡ್ಡವಳಾಗಿದೆ, ಏನಾದ್ರು ಪರ್ಫ್ಯೂಮು. ಸೊ ಇವತ್ತು ರಕ್ಷಾಬಂಧನ ಇನ್ನ ಡಿಸೈಡ್ ಮಾಡಿಲ್ಲ. ಸೊ ಇವಾಗ ಕಟ್ಟಿದ ಮೇಲೆ ಏನಾದ್ರು ಆಚೆ ರಾಖಿ ಎಷ್ಟು ಚೆನ್ನಾಗಿರೋದು ಕಟ್ಟಿದಾಳೋ ಅಷ್ಟು ಚೆನ್ನಾಗಿರೋ ಗಿಫ್ಟ್ ಅಂತಾನ? ಇಲ್ಲ ಇಲ್ಲ, ಹಂಗೇನಿಲ್ಲ. ಇಲ್ಲ. ಓಕೆ. ಸೊ ಒಟ್ಟಾರೆ ಈ ಅಣ್ಣ ತಂಗಿಯರ ಈ ಸಂಬಂಧ, ರಕ್ಷಾಬಂಧನದ ಬಗ್ಗೆ ಬಹಳ ಪ್ರೀತಿ ಇದೆ. ಅದರ್ವೈಸ್ ಜಗಳ ಕಾದಾಟ ಎಲ್ಲ ಇರುತ್ತೆ ಅಂತ ಅನ್ಸುತ್ತೆ. ಸಖತ್ ಜಗಳ ಆಡ್ತೀವಿ. ಏನಂದ್ರೆ ನಂಗ್ ಕರಾಟೆ ಗೊತ್ತು, ಅವಳಿಗೆ ಕರಾಟೆ ಗೊತ್ತು. ಸೊ ಮನೆಯಲ್ಲಿ ನಡಿ ಕರಾಟೆ ಆಡೋಣ ಅಂತ ಕರಾಟೆ ಆಡೋದು. ಜಗಳ ಕಾದಾಟ ಇವೆಲ್ಲ ಪ್ರೊಫೆಷನಲ್ ಆಗಿ. ಓಕೆ ವೀಕ್ಷಕರೇ, ಇವರಿಬ್ರು ಕಾದಾಟ ಹೆಂಗಿರುತ್ತೆ ನಿಜಕ್ಕೂ? ಅದರಲ್ಲೂ ಅಂದ್ರೆ ಆಗ್ಲೇ ಅಂತ ಇದ್ರು ಮಾರ್ಷಲ್ ಆರ್ಟ್ ಎಲ್ಲ ಕಲ್ತ್ಬಿಟ್ಟು ಆ ರೀತಿಯಲ್ಲಿ ಜಗಳ ಆಡ್ತಾರ, ಕರಾಟೆ ಗಿರಾಟೆ ಆಡ್ತಾರ? ಹೇಗಿರುತ್ತೆ ಇವರ ಅಣ್ಣ ತಂಗಿಯರ ಆ ಪ್ರೀತಿ ನಡುವೆ ಇರುವಂತಹ ಸುಂದರವಾದಂತಹ ಕಾದಾಟ? ಅದನ್ನು ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ.